ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ನ್ಯೂ ಲಾಗ್. ಗೈಸ್, ಇವತ್ತು ನಾನು ಒಂದು ಫ್ಲವರ್ ಕೊಟ್ಟಿದ್ದೆ ಗೊದ್ದನಪುರಕ್ಕೆ. ಅದನ್ನ ಈಸ್ಕೊಂಡು ಬರೋಕ್ಕೆ ಈಗ ಹೋಗ್ತಾ ಇದ್ದೀನಿ. ಅದನ್ನ ಈಸ್ಕೊಂಡು ಬಂದು ಮತ್ತೆ ನಾನು ತಾಂಡಾಪುರಕ್ಕೆ ಹೋಗಬೇಕು. ಸೊ ಅದಕ್ಕೆ ಹೋಗ್ತಾ ಇದ್ದೀನಿ. ಈಗ ಬಂದು ಫ್ಲವರ್ ಇಸ್ಕೊಂಡಾಯ್ತು. ಈ ಫ್ಲವರ್ನೆಲ್ಲ ತಗೊಂಡು ಮತ್ತೆ ಇನ್ನೊಂದಷ್ಟು ಐಟಮ್ ಇದೆ. ಆ ಐಟಮ್ನೆಲ್ಲ ತಗೊಂಡು ತಾಂಡಾಪುರಕ್ಕೆ ಹೋಗಬೇಕು. ತಾಂಡಾಪುರದಲ್ಲಿ ಒಂದು ತೊಟ್ಲು ಶಾಸ್ತ್ರ ಇದೆ. ಆ ತೊಟ್ಲು ಶಾಸ್ತ್ರಕ್ಕೆ ರೆಡಿ ಮಾಡಬೇಕು. ಈಗ ಈ ಥರ ಒಂದು 50% ಡೆಕೋರೇಷನ್ ರೆಡಿಯಾಗಿದೆ. ಫೈನಲ್ ಆಗಿ ಯಾವ ಥರ ಬರುತ್ತೆ ನೋಡೋಣ. ನಿದ್ದೆ ಮಾಡಿಲ್ಲ ಸರಿಯಾಗಿ. ಈ ಥರ ಫೈನಲ್ ಆಗಿ ಔಟ್ಲುಕ್ ಬಂದಿದೆ. ಇನ್ ಕೇಸ್ ನಿಮ್ಗೆ ಯಾರಾದರೂ ಬೇಕಾದರೆ ಕಾಲ್ ಮಾಡಿ ಬುಕ್ ಮಾಡ್ಕೊಳ್ಳಿ. ಇನ್ನೂ ಚೆನ್ನಾಗಿ ನಾವು ಮಾಡಿಕೊಡ್ತೀವಿ. ಮತ್ತು ಅಲ್ಲಿಂದ ಹಳ್ಳಿದಿಡ್ಡಿಗೆ ಬಂದ್ವಿ. ಯಾಕಂದರೆ ಮಹಾಲಕ್ಷ್ಮಿ ಹಬ್ಬದಲ್ಲಿ ಇಲ್ಲೊಂದು ಡೆಕೋರೇಷನ್ ಮಾಡಿದ್ವಿ. ಅದನ್ನು ಬಿಚ್ಕೊಂಡು ಬೇರೆ ಕಡೆ ಹಾಕಬೇಕಾಗಿತ್ತು. ಬೇರೆ ಕಡೆ ಅಂದರೆ ಬ್ಯಾತಳ್ಳಿಲಿ ಒಂದು ಸೀಮಂತ ಕಾರ್ಯ ಇತ್ತು, ಅಲ್ಲಿಗೆ ಹಾಕಬೇಕಿತ್ತು. ಅದಕ್ಕೆ ಅಲ್ಲಿಗೆ 2 ಗ್ರೀನ್ ಮಾಲ್ ತೊಗೊಂಡು ಮತ್ತು ಫ್ಲವರ್ನೆಲ್ಲ ತೊಗೊಂಡು ಬಂದೆ. ಬಟ್ ಕಸ್ಟಮರ್ ಬೇಗನೆ ಮಾಡಿಕೊಡಿ ಅಂತ ಫೋನ್ ಮಾಡ್ತಾಯಿದ್ರು. ಬಟ್ ಏನೂ ರೆಡಿ ಮಾಡಿರಲಿಲ್ಲ. ಇಲ್ಲಿ ಪ್ಯಾಂಡಲ್ ಕೂಡ ಹಾಕಿರಲಿಲ್ಲ, ಸ್ಟೇಜ್ ಏನೂ ಮಾಡಿರಲಿಲ್ಲ. ಫೈನಲ್ ಆಗಿ ಅದನ್ನು ರೆಡಿ ಮಾಡಿದೆ. ಹೇಗಿದೆ ಅಂತ ಕಮೆಂಟ್ ಮಾಡಿ. ಅದನ್ನು ಮುಗಿಸ್ಕೊಂಡು ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ನಂತರ ಫೋನ್ ಮಾಡಿದ್ರು, ಇಲ್ಲಿ ಬಿಚ್ಕೊಂಡು ಹೋಗಿ ಬನ್ನಿ ಅಂತ. ಅದಾದಮೇಲೆ ಇಲ್ಲಿ ಬಂದು ಜ್ಯೂಸ್ ಕುಡ್ಕೊಂಡು, ಊಟ ಕೂಡ ಮಾಡಿರಲಿಲ್ಲ, ಮಲಗಿದ್ನಲ್ಲ ಅದಕ್ಕೆ ಜ್ಯೂಸ್ ಕುಡ್ಕೊಂಡು ತಾಂಡಾಪುರಕ್ಕೆ ಬಂದೆ. ತಾಂಡಾಪುರದಲ್ಲಿ ಮಳೆ ಊದಕ್ಕೆ ಫಂಕ್ಷನ್ ಎಲ್ಲ ಮುಗಿದಿತ್ತು. ಫೈನಲ್ ಆಗಿ ಅದು ಎಲ್ಲ ರಿಮೂವ್ ಮಾಡಿಕೊಂಡು ಆಟೋಗೆ ತುಂಬಿಕೊಂಡು ಬಂದ್ವಿ. ಬಟ್ ಇಲ್ಲಿ ಮಳೆ ಊದು ಐಟಮ್ ಎಲ್ಲ ಎಕ್ಕುಟ್ಟೋಗಿತ್ತು, ಎಲ್ಲ ನೆಂದೋಗಿತ್ತು ಗೈಸ್. ಫೈನಲ್ ಆಗಿ ಅದನ್ನು ಬಿಚ್ಕೊಂಡು ಮತ್ತೆ ಬೇತಾಳಿಗೆ ಬಂದ್ವಿ. ಅಲ್ಲೂ ಮಳೆ ಊದಿ ಅಧ್ವಾನ ಆಗೋಗಿತ್ತು, ಎಲ್ಲ ನೆಂದೋಗಿತ್ತು ಅಲ್ಲೂ ಕೂಡ ಐಟಮು. ಅದನ್ನು ಮತ್ತೆ ಬಿಚ್ಕೊಂಡು ಆಟೋಗೆ ಹಾಕ್ಕೊಂಡು ಮನೆ ಕಡೆ ಬಂದೆ. ಮಳೆ ಅಂದರೆ ಮಳೆ ಗೈಸ್, ಅಷ್ಟೊಂದು ಮಳೆ. ಮತ್ತೆ ನಾನು ಅಲ್ಲಿಂದ ಚೇರ್ ಕೊಟ್ಬಿಟ್ಟು ಮತ್ತೆ ಆ ಡೆಕೋರೇಷನ್ದು ಹಳ್ಳಿದಿಡ್ಡಿಲಿತ್ತಲ್ಲ ಅದನ್ನು ಬಿಚ್ಕೊಂಡೋಗಿ ಮನೆಗೆ ಮಡಗಬೇಕಿತ್ತು. ಮನೆಗೆ ಮಡಗ್ಬಿಟ್ಟು ಫೈನಲ್ ಆಗಿ ಊಟ ಮಾಡಬೇಕಿತ್ತು. ಊಟ ಮಾಡಿಕೊಂಡು ಮನೆ ಕಡೆ ಹೋಗ್ಬೇಕಾಗಿತ್ತು. ಅದಕ್ಕೆ ಹೋಗೋಣ ಅಂದ್ಬಿಟ್ಟದೆ. ನಮ್ಮ ಹುಡುಗನ ವೆಯ್ಟ್ ಮಾಡ್ತಾಯಿದ್ದೆ, ಅವನು ಬಂದ. ಇದಾಗಿತ್ತು ಇವತ್ತಿನ ಲಾಗು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.